ಸ್ನೇಹಿತರೆ, ಕಣ್ಣಿಗೆ ಕಾಣದ ದೇಶದ ಗಡಿಗಳನ್ನ ಮೀರಿ ಕಾಡುವ ಕರಿನೆರಳು ಅಂದ್ರೆ ಅದು ಭಯೋತ್ಪಾದನೆ. ಪಾಕಿಸ್ತಾನದ ಬಹುವಾಲ್ಪುರದಿಂದ ಹೊರಬಿದ್ದ ಒಂದು ಸುದ್ದಿ ಇಡೀ ದಕ್ಷಿಣ ಏಷ್ಯಾದ ಭದ್ರತಾ ತಜ್ಞರನ್ನ ತಲ್ಲಣಗೊಳಿಸಿದೆ. ಸುಮಾರು 100 ಕಿಲೋಮೀಟರ್ ಒಳಗೆ ಇದ್ದ ಬಹವಾಲ್ಪುರದ ಮರ್ಕಜ್ ಸುಬಾನ್ ಅಲ್ಹಾ ಹೆಡ್ ಕ್ವಾರ್ಟರ್ಸ್ ಮೇಲೆ ನಮ್ಮ ಸೇನೆ ಕಣ್ಣಿಡ್ತು. ಯಾಕೆಂದ್ರೆ ಇದು ಜೈಷ್ನ ಮೆದುಳಿನ ಕೇಂದ್ರವಾಗಿತ್ತು. ಅವತ್ತು ಭಾರತ ಜೈಷ್ ಉಗ್ರ ಸಾಮ್ರಾಜ್ಯದ ಅಡಿಪಾಯಕ್ಕೆ ಸಿಡಿಲಿನ ಆಘಾತವನ್ನ ಕೊಟ್ಟಿತ್ತು. ಮಸೂದ್ ಅಜರ್ನ ನೇತೃತ್ವದ ಈ ಕ್ರೂರ ಉಗ್ರ ಗುಂಪು ಇದೇ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಒಂದು ವಿಶೇಷ ವಿಭಾಗವನ್ನೇ ಶುರು ಮಾಡಿದೆ. ತನ್ನ ಗಂಡನ ಸಾವಿನಿಂದ ಕೆರಳಿ ಉಂಟಾದ ವೈಯಕ್ತಿಕ ಸೇಡು ಮತ್ತು ಸೈದ್ಧಾಂತಿಕ ಉನ್ಮಾದ ಸಾದಿಯಾಳನ್ನ ಜೈಷ್ನ ಈ ಹೊಸ ಮತ್ತು ಅತ್ಯಂತ ಅಪಾಯಕಾರಿ ಪಟ್ಟಕ್ಕೆ ತಳ್ಳಿದೆ. ಇಷ್ಟು ದಿನ ಯಾವ ಹೆಣ್ಣನ್ನ ಹನಿ ಟ್ರ್ಯಾಪ್ನಂತಹ ಕರಾಳ ವ್ಯೂಹಕ್ಕೆ ಬಳಸಿಕೊಳ್ತಾ ಇದ್ರೋ ಅದೇ ಹೆಣ್ಣನ್ನೇ ಆಯುಧವಾಗಿ ಸಿಡಿಯೋ ಬಾಂಬರ್ ಆಗಿ ಬಳಸಿಕೊಳ್ಳೋಕೆ ಸಿದ್ಧವಾಗಿ ಬಿಟ್ಟಿದೆ ಜೈಷ್ ಉಗ್ರ ಸಂಘಟನೆ.